ಸ್ಥಳದ ಹುತಾತ್ಮರ ದಿನ 1944ರಲ್ಲಿ ಒಮ್ಮೆ ಬಾಂಬೆ ಬಂದರಲ್ಲಿ ಒಂದು ದೊಡ್ಡ ಅಗ್ನಿ ಅವಘಡ ಸಂಭವಿಸಿತು. ಆ ಟೈಮಲ್ಲಿ 71 ಜನ ಅಗ್ನಿಶಾಮಕ ಸಿಬ್ಬಂದಿಗಳು ಪ್ರಾಣತ್ಯಾಗ ಮಾಡಿದರು. ಅವರು ಹುತಾತ್ಮರ ದಿನ ಸ್ಮರಿಸುವ ಸಲುವಾಗಿ ಅದರ ಜೊತೆಗೆ ಏನಂದರೆ ಅಗ್ನಿಶಾಮಕರ ಸೇವಾ ದಿನ ಇವತ್ತು, ಆ ಸೇವೆಯನ್ನು ಸ್ಮರಿಸುವಂಥದ್ದು. ಅದಕ್ಕಾಗಿ ನಾವು ಈ ಒಂದು ವೀಕಲ್ಲಿ ಈಗ 14ರಿಂದ 20ರವರೆಗೂ ಸೇವಾ ದಿನ ಅಂದರೆ ಸಾರ್ವಜನಿಕರಲ್ಲಿ ಬೆಂಕಿಯ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ನೋಡಿರ್ಬೇಕು ನೀವು, ಬೆಂಕಿಯಿಂದ ಬಸ್ ಮಾತ್ರ ಏನು ಉಳಿಯಲ್ಲ. ಹಾಗಾಗಿ ಬೆಂಕಿ ಜೊತೆ ಹೋರಾಡುವಂಥ ನಮ್ಮ ಅಗ್ನಿವೀರರ ಅನುಭವ ಇವ್ರಿಗೆ. ಅದ್ರ ಜೊತೆ ಸರ್ಕಾರ ಕೂಡ ಇವತ್ತಿಗೆ ಆದರೆ ಇವತ್ತು ಫೈರ್ ಮಾಡ್ಕೊಂಡು ಈಗ ಒಂದು ಹೆಸರು ಕೂಡ ಚೇಂಜ್ ಮಾಡಿದೆ, ಫೈರ್ ಫೈಟರ್ಸ್ ಅಂತ ಮಾಡಿದೆ ಗೊತ್ತಾಗೆ ಫೈರ್ ಫೈಟರ್ಸ್ಗೆ. ಹಾಗಾಗಿ ಆ ಫೈರ್ ಫೈಟರ್ಸ್ ಅಂತ ಸ್ಮರಿಸುವ ದಿನ ಇವತ್ತು. ಯಾಕಂದರೆ ವರ್ಷ ಪೂರ್ತಿ ಕೆಲವೊಂದು ಈ ವರ್ಷದಲ್ಲಿ ನೋಡಿ ಸುಮಾರು ಕರ್ತವ್ಯ ಇರ್ತಾವ ಟೈಮಲ್ಲಿ ಯಾರಾದರೂ ಪ್ರಾಣತ್ಯಾಗ ಮಾಡಿದರೆ ಅವಾಗ ಸ್ಮರಿಸುವ ಸಲುವಾಗಿ ಮತ್ತು ಸೇವೆಯನ್ನು ಗುರುತಿಸುವಾಗಿ. ಅದಕ್ಕಾಗಿ ಒಂದು ವಾರಕ್ಕೆ ನಾವು ಸಾರ್ವಜನಿಕರಲ್ಲಿ ಬೆಂಕಿ ಅವಘಡ ಬಗ್ಗೆ, ಆ ಬೆಂಕಿ ಬಂದಾಗ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು, ಬೆಂಕಿ ಆದಾಗ ಏನೇನು ನಾವು ಪ್ರಿಕಾಷನ್ ತಗೋಬೇಕು ಅಂತೇಳಿ ಅವೇರ್ನೆಸ್ ಮೂಡಿಸುವ ಸಲುವಾಗಿ ಒಂದು ಸಪ್ತಾಹ ಕೂಡ ಆಚರಣೆ ಮಾಡ್ತಾರೆ. ಹಾಗಾಗಿ ಈಗ ಅದಕ್ಕೋಸ್ಕರ ಇವತ್ತು ಹುತಾತ್ಮರನ್ನು ಸ್ಮರಣೀಯ ದಿನ, ಅವರ ಸೇವೆಯನ್ನು ಗುರುತಿಸುವ ದಿನ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 14ರಿಂದ 20ನೇ ತಾರೀಕುವರೆಗೆ ಒಂದು ಅಗ್ನಿ ಸೇವಾ ಸಪ್ತಾಹ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಅಗ್ನಿಶಾಮಕ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದಿದೆ ಅಂತಂದರೆ 1942ರಲ್ಲಿ ಸ್ವಾತಂತ್ರ್ಯ ಸಿಗೋಕ್ಕೊಂದು ಪೂರ್ವದಲ್ಲೇ ಕರ್ನಾಟಕದಲ್ಲಿ ಅಗ್ನಿಶಾಮಕ ಇಲಾಖೆ ಜಾರಿಗೆ ಬರ್ತದೆ. ಆ ಸಂದರ್ಭದಲ್ಲಿ ಕೇವಲ 2 ಠಾಣೆಗಳು, ಪೂರ್ವ ಮತ್ತು ಪಶ್ಚಿಮ, ನಾರ್ತ್ ಆ್ಯಂಡ್ ಸೌತಲ್ಲಿ ಅಂತ 2 ಠಾಣೆಗಳಿಂದ ಸ್ಟಾರ್ಟ್ ಆದಂಥ ಇಲಾಖೆ 1965ರಲ್ಲಿ ಪೊಲೀಸ್ ಇಲಾಖೆಯಿಂದ ಬೇರ್ಪಟ್ಟು ನಮ್ಮದೇ ಒಂದು ಇಲಾಖೆಯನ್ನು ಒಬ್ಬರ ನಿರ್ದೇಶಕರ ನೇತೃತ್ವದಲ್ಲಿ ಇಲಾಖೆ ಕಾರ್ಯಗತ ಮಾಡ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಮೊದಲ ಮೈಸೂರು ರಾಜ್ಯ ಅಗ್ನಿಶಾಮಕ ದಳ ಅಂಥೇಳಿ ಕರಿತಾಯಿದ್ರು. ಆಮೇಲೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳ ಆಯಿತು. 1989ರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೇವೆಗಳಾಯಿತು. 2004ರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳನ್ನಂಥ ಪದ ಸೇರ್ತಾನೋದು ಗೊತ್ತಿದೆ. ಹಂಗೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆಗಳಂತ ಪದ ಬರಲಿಲ್ಲ. ಇದು ಮೈಸೂರು ರಾಜ್ಯ ಅಗ್ನಿಶಾಮಕ ದಳ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೇವೆಗಳು, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು 24x7 ಕೆಲಸ ಮಾಡುವಂಥ ಇಲಾಖೆ ಅಗ್ನಿಶಾಮಕ ಇಲಾಖೆ. ನಮ್ಮ ಇಲಾಖೆಯ ಮಹತ್ವ ತಮಗೆಲ್ಲ ಜನರ ಒಂದು ಪ್ರಾಣ ರಕ್ಷಣೆ ಮಾಡೋದು, ಆಸ್ತಿಪಾಸ್ತಿನ ರಕ್ಷಣೆ ಮಾಡೋದು, ಜೀವದ ಹಂಗನ್ನು ತೊರೆದು ಕೆಲಸ ಮಾಡುವಂಥ ಇಲಾಖೆ ಅಗ್ನಿಶಾಮಕ ಇಲಾಖೆ. ಸಾಹೇಬರು ಹೇಳಿದಾಗೆ 1944 ಏಪ್ರಿಲ್ 14ರಂದು ಮುಂಬಯಿಯ ವಿಕ್ಟೋರಿಯಾ ಡಾಕ್ ಅನ್ನುವಂಥ ಹಡಗು ಬಂದರಿನಲ್ಲಿಪ್ಪ ಅಂದರೆ ಈ ಯುದ್ಧದ ಸ್ಫೋಟಕ ವಸ್ತುಗಳನ್ನು ಸಾಗಿಸಿರುವಂಥ ಒಂದು ಹಡಗಿಗೆ ಆಕಸ್ಮಿಕವಾಗಿ ಅಗ್ನಿ ಅವಘಡ ಆಗ್ತದೆ. ಆ ಅಗ್ನಿ ನಂದಿಸುವಲ್ಲಿ ಏನಪ್ಪ ಅಂದರೆ ತಮ್ಮ ಜೀವದ ಹಂಗ ತೊರೆದು ಅಗ್ನಿ ನಂದಿಸುವಲ್ಲಿ ಕೆಲಸ ಮಾಡುವಂಥ 66 ಅಧಿಕಾರಿ ಮತ್ತು ಸಿಬ್ಬಂದಿವರು ತಮ್ಮ ಪ್ರಾಣತ್ಯಾಗವನ್ನು ಕಳೆದುಕೊಳ್ತಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಾರತ ಸರ್ಕಾರ ಈ ಹುತಾತ್ಮರ ದಿನಾಚರಣೆ ಏಪ್ರಿಲ್ 14 to 20 ಅಗ್ನಿ ಸೇವಾ ಸಪ್ತಾಹ ಮಾಡಬೇಕಂತ ಹೇಳಿ ಸರ್ಕಾರ ಜಾರಿಗೆ ತರ್ತದೆ. ಇಡೀ ನಮ್ಮ ಭಾರತ ದೇಶದಂತ ಇವತ್ತು ಈ ಏಪ್ರಿಲ್ 14 20ನೇ ತಾರೀಕು ಒಳಗೆ ಒಂದು ವಾರವನ್ನು ಅಗ್ನಿ ಸೇವಾ ಸಪ್ತಾಹನ ಜಾರಿಗೆ ತರ್ತದೆ. ಈ 7 ದಿನದೊಳಗಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾರ್ವಜನಿಕರಿಗೆ ಅಗ್ನಿ ಮುಂಜಾಗ್ರತಾ ಕ್ರಮಗಳು, ಪ್ರವಾಹ ಬಂದರೆ ಹೇಗೆ, ಫ್ಲಡ್ ಬಂದರೆ ಹೇಗೆ, ಬರಗಾಲ ಬಂದರೆ ಹೇಗೆ, ಬಿಸಿ ಶಾಖ ಗಾಳಿ ಬೀಸಿದಾಗ ನಾವು ಯಾವ ರೀತಿ ಮಾಡಬೇಕು, ಇನ್ನಿತರ ಯಾವುದೇ ರೀತಿ ಬೆಂಕಿಯ ಬಗ್ಗೆ ಜನರಿಗೆ ಸುರಕ್ಷತೆ, ಜನರ ಪ್ರಾಣ ಆಸ್ತಿಪಾಸ್ತಿಗಳ ರಕ್ಷಣೆ ಮಾಡುವಂಥ ಕೆಲಸ ನಾವು ಡೆಮೋ ಕ್ಲಾಸು ಎಲ್ಲನೂ ಮಾಡಬೇಕು. ಜನರಿಗೆ ಅವೇರ್ನೆಸ್ ಮೂಡಿಸಬೇಕು. ಕೇವಲ ಅಗ್ನಿ ಸೇವಾ ಸಪ್ತಾಹದಲ್ಲ, ಇಡೀ ವರ್ಷದಲ್ಲಿ ಅಂತಂದರೆ ಶಾಲಾ ಕಾಲೇಜುಗಳ ಉಪನ್ಯಾಸ ಮತ್ತು ಮಾಕ್ ಡ್ರಿಲ್ಗಳನ್ನು ಮಾಡ್ತಾ ಜನರಲ್ಲಿ ಅವೇರ್ನೆಸ್ಸನ್ನು ಮೂಡಿಸಬೇಕು. ಅದಕ್ಕೆ ಈ ವರ್ಷದ ಸ್ಲೋಗನ್ನು ಸುರಕ್ಷಿತ ಶಾಲೆ, ಸುರಕ್ಷಿತ ಆಸ್ಪತ್ರೆ, ಸುರಕ್ಷಿತ ಅರಿವುಳ್ಳಂಥ ಸಮಾಜ, ಒಂದಾಗಿ ಅಗ್ನಿ ಮುಂಜಾಗ್ರತಾ ಹೋರಾಡೋಣ, ನಾವೆಲ್ಲರೂ ಒಂದಾಗೋಣ ಅಂತ ಪ್ರತಿ ವರ್ಷ ಒಂದು ಹೊಸ ಧ್ಯೇಯವಾಕ್ಯನ ಭಾರತ ಸರ್ಕಾರ ಜಾರಿಗೆ ತರ್ತದೆ. ಹಾಗಾಗಿ ನಾವೆಲ್ಲರೂ ಒಂದು ಜನರ ಪ್ರಾಣ ರಕ್ಷಣೆ ಮಾಡ್ತೀವಿ, ಅವ್ರ ಆಸ್ತಿಪಾಸ್ತಿ ರಕ್ಷಣೆ ಮಾಡ್ತೀವಿ ಅಂದರೆ ಒಂದು ಪುಣ್ಯದ ಕೆಲಸ. ಈ ಇಲಾಖೆ ಸೇರಬೇಕಾದ್ರೆ ನಮ್ಮದು ಅನ್ನೋಕ್ಕಿಂತ ನಮ್ಮ ತಂದೆ ತಾಯಿ ಪುಣ್ಯ. ದೇವರು ನಮಗೆ ಯಾರ್ದೋ ಒಂದು ಎಲ್ಲೋ ಒಂದು ಜನರು ಒಂದು ಎಷ್ಟೋ ಅಮೌಂಟ್ ಉಳಿಸಿದೆವು ಅಂತಂದರೆ ನೀವು ದೇವರು ಒಳ್ಳೇದಾಗಲಿ ಅಂತಾರೆ. ನೀವು ನೋಡಿರ್ಬೇಕು 2008 ಮತ್ತು 2009 2019ರಲ್ಲಿ ಪ್ರವಾಹ ಬಂದಾಗ ನಾವು ಎಲ್ಲರೂ ಸೇರಿಕೊಂಡು SDRF ಅಗ್ನಿಶಾಮಕ ಎಲ್ಲ ಸೇರಿಕೊಂಡು ಎಷ್ಟು ಜನರ ಬೋಟ್ನಲ್ಲಿ ಆಸ್ತಿಪಾಸ್ತಿಗಳನ್ನ ರಕ್ಷಣೆ ಮಾಡಿದ್ವಿ, ಪ್ರಾಣಿ ಪಕ್ಷಿಗಳನ್ನು ಜನರನ್ನು ರಕ್ಷಣೆ ಮಾಡಿದ್ವಿ. ಮೀಡಿಯಾದಲ್ಲಿ ಹೋದರೂ ಯಾರು ಹೀರೋಗಳಾಗಿದ್ದರೆ ಅದು ಅಗ್ನಿಶಾಮಕ ಮತ್ತು SDRF ಅನ್ನೋಂಥದ್ದು ವೀಡಿಯೋಗಳು ಟಿವಿಯಲ್ಲಿ ಬಂದಿದ್ದಾವೆ. ಆ ದೇವರ ಸ್ಥಾನದಲ್ಲಿ ನಮ್ಮ ಪೂಜೆ ಮಾಡ್ತಾರೆ ಅಂತಂದರೆ ಅದು ಸುಲಭವಾದ ವ್ಯಕ್ತಿ ಅಲ್ಲ. ನೀವು ಜೀವದ ಹಂಗೆ ತೋರ್ತೀರಿ,
ಬೋಟ್ಗಳೆಲ್ಲ ಎಷ್ಟು ಟ್ರಾಪಲ್ಡ್ ಆಗಿದ್ದಾವೆ. ನೀವೆಲ್ಲ ಜೀವ ತೊರೆದು ಕೆಲಸ ಮಾಡುವಂಥ ನಮ್ಮ SDRF, ನಮ್ಮ ಅಗ್ನಿಶಾಮಕ ಇಲಾಖೆದವ್ರಿಗೆ ಅವ್ರ ಕೆಲಸ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಹಾಗಾಗಿ ಇವತ್ತೊಂದು ದಿನ ಈ ಒಂದು ಹುತಾತ್ಮರ ದಿನಾಚರಣೆ ಏನಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಇಲಾಖೆ ಒಂದು ತುತ್ತು ಊಟ ಮಾಡ್ತಾಯಿದ್ದೆ ಅಂದರೆ ಇಲಾಖೆಯಲ್ಲಿ ಇರುವವರೆಗೆ ಜನರ ಒಂದು ಸೇವೆ, ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಈ ಏಪ್ರಿಲ್